ಪೊಲಿಟಿಯಲ್ಲಿ ನಾವು ಆರ್ಟಿಕಲ್ 13 ಬಗ್ಗೆ ನೋಡ್ತಾ ಇದ್ವಿ. ಆರ್ಟಿಕಲ್ 13 ಯಾವುದ್ರ ಬಗ್ಗೆ ಇರೋದು? ಕೆಲವೊಂದು ಲಾಗಳು ಫಂಡಮೆಂಟಲ್ ರೈಟ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ಅವುಗಳನ್ನು ಏನು ಮಾಡಬೇಕು? 13 ಕ್ಲಾಸ್ 1 ಯಾವುದ್ರ ಬಗ್ಗೆ ಹೇಳುತ್ತೆ? ಕೆಲವೊಂದು ಲಾ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ ಆಗೋದಕ್ಕಿಂತ ಮೊದಲೇ ಇದ್ದರೆ, ಆವಾಗ ಡಾಕ್ಟ್ರಿನ್ ಆಫ್ ಸೆವೆರಬಿಲಿಟಿ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆರ್ಟಿಕಲ್ 13 ಕ್ಲಾಸ್ 2 ಯಾವ ಒಂದು ಲಾಗಳು ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಕ್ರಿಯೇಟ್ ಆಗಿರೋದು ಅದರ ಬಗ್ಗೆ ಅಲ್ಲಿ ನೋಡಿದ್ವಿ. ಕನ್ಸಿಸ್ಟೆಂಟ್ ಆಗಿದ್ದರೆ ಕಂಟಿನ್ಯೂ ಆಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ಅದು ವಾಯ್ಡ್, ಇನ್ವಾಲಿಡ್ ಅಂತ ಕರೆಸ್ಕೊಳ್ಳುತ್ತೆ. ಡಾಕ್ಟ್ರಿನ್ ಆಫ್ ಸೆವೆರಬಿಲಿಟಿ ಅಂತಂದರೆ ಯಾವ ಪಾರ್ಟು ಇನ್ಕನ್ಸಿಸ್ಟೆಂಟ್ ಆಗಿದೆಯೋ ಅಷ್ಟನ್ನು ಮಾತ್ರ ನಾವು ಕಿತ್ತು ಬಿಸಾಕ್ತೇವೆ, ಅದನ್ನು ಹೊರಗಾಕ್ಬಿಡ್ತೇವೆ. ಉಳಿದಿರೋ ಪಾರ್ಟನ್ನು ಹಾಗೆ ಇಟ್ಕೊಳ್ತೇವೆ. ಸೆಕ್ಷನ್ 377 ನೋಡಿದ್ವಿ ಅಲ್ವಾ? ಅದರಲ್ಲಿ 3 ಮುಖ್ಯವಾದ ಪಾರ್ಟ್ಗಳಿದೆ: ಹೋಮೋಸೆಕ್ಸುವಾಲಿಟಿ, ಬೆಸ್ಟಿಯಾಲಿಟಿ, ಇನ್ಸೆಸ್ಟ್ ಅಂತಿದೆ. ನಾವು ಇದನ್ನು ಮಾತ್ರ ಈಗ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿರೋದು. ಉಳಿದಿರೋ ಪಾರ್ಟಿ 2 ಹಾಗೇ ಇದೆ. ರೆಡ್ ಡೌನ್ ಅಂತ ಕರೀತಾರೆ. ರೆಡ್ ಡೌನ್ ಅಂತಂದರೆ ಇಡೀ ಒಂದು ಸೆಕ್ಷನ್ನು, ಇಡೀ ಒಂದು ಲಾ, ಇಡೀ ಆ್ಯಕ್ಟನ್ನೇ ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾ ಇಲ್ಲ. ಬೇಡದೇ ಇರೋ ಪಾರ್ಟ್ ಮಾತ್ರ ತೆಗೆದುಹಾಕೋದು, ಬೇಕಾಗಿರೋದು ಇಟ್ಕೊಳ್ಳೋದು. ಇನ್ನು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಂದರೆ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನ್ ಲಾ ಇದೆ ಹಿಂದಿಂದು, ಅದು ಈಗ ಫಂಡಮೆಂಟಲ್ ರೈಟ್ ಜೊತೆ ಕೆಲವು ಕಾನ್ಫ್ಲಿಕ್ಟ್ಗಳನ್ನು ಹೊಂದ್ಕೊಂಡಿದೆ. ಆವಾಗ ಕಂಪ್ಲೀಟಾಗಿ ಅದನ್ನು ಡೆಡ್ ಮಾಡೋ ಬದಲು, ಡೆಡ್ ಅಂತ ಡಿಕ್ಲೇರ್ ಮಾಡೋ ಬದಲು ಅದನ್ನು ಎಕ್ಲಿಪ್ಸ್ ಥರ ಶಾಡೋ ಝೋನಲ್ಲಿ ಇಡ್ತೇವೆ. ಮುಂದೆ ಒಂದು ದಿನ ಒಂದು ಅಮೆಂಡ್ಮೆಂಟ್ ಮಾಡೋದ್ರಿಂದ ಕಾನ್ಸ್ಟಿಟ್ಯೂಷನ್ ಏನಾದರೂ ಬದಲಾವಣೆ ಮಾಡಿದರೆ ಆವಾಗ ಈ ಎಕ್ಲಿಪ್ಸ್ನಲ್ಲಿ ಇಷ್ಟು ದಿನ ಇತ್ತಲ್ವ, ಶಾಡೋದಲ್ಲಿ ಇತ್ತಲ್ವ, ಅದು ವಾಪಸ್ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಕರಿತೇವೆ. ಮತ್ತು ಡಿಫರೆನ್ಸ್ ನೋಡಿ, ಸೆವೆರಬಿಲಿಟಿ ಓನ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ ಸ್ಟಕ್ ಡೌನ್, ಪ್ರೀ ಮತ್ತು ಪೋಸ್ಟ್ 1950 ಲಾಗಳಿಗೆ ಅಪ್ಲೈ ಆಗುತ್ತೆ. ಎಕ್ಲಿಪ್ಸು ಮುಖ್ಯವಾಗಿ ಓನ್ಲಿ ಪ್ರೀ 1950 ಲಾ, ಅದಕ್ಕೆ ಅಪ್ಲೈ ಆಗೋದು. ಇದಾದಮೇಲೆ 13 ಕ್ಲಾಸ್ 2, 13 ಕ್ಲಾಸ್ 3, ಅದರಿಂದಾಗಿ ಜುಡಿಷಿಯಲ್ ರಿವ್ಯೂ ಅಂತ ಕಾನ್ಸೆಪ್ಟ್ ಬರುತ್ತೆ. 13 ಕ್ಲಾಸ್ 2 ಸ್ಟೇಟು ಯಾವುದೇ ಲಾಗಳನ್ನು ಮಾಡೋ ಹಾಗಿಲ್ಲ. ಸ್ಟೇಟ್ ಮಾಡೋ ಹಾಗಿಲ್ಲ ಅಂತಂದಮೇಲೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಫಂಡಮೆಂಟಲ್ ರೈಟ್ ವೈಲೇಟ್ ಮಾಡುವಂಥ ಯಾವುದೇ ಲಾಗಳನ್ನು ಮಾಡೋ ಹಾಗಿಲ್ಲ. ಆವಾಗ ಸ್ಟೇಟ್ ಅಂದರೆ ಇಲ್ಲಿ ಪಾರ್ಲಿಮೆಂಟು ಬರುತ್ತೆ, ಲೆಜಿಸ್ಲೇಚರ್ ಬರುತ್ತೆ, ಅಥಾರಿಟಿಗಳು, ಎಕ್ಸಿಕ್ಯೂಟಿವ್ ಬಾಡಿಗಳು ಬರುತ್ತೆ. ಉಳಿದಿರೋದು ಯಾವುದು? ಸರ್ಕಾರದ 3 ಅಂಗಗಳಲ್ಲಿ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ಸ್, ಉಳಿದಿರೋದು ಜುಡಿಷಿಯರಿ ಅಲ್ವಾ? ಇವೆರಡು ಯಾವುದೇ ಲಾಗಳನ್ನು ಮಾಡೋ ಹಾಗಿಲ್ಲ. ಮಾಡಿದ್ರ ಅಂತ ಚೆಕ್ ಮಾಡಲಿಕ್ಕಿರೋದು ಜುಡಿಷಿಯರಿ. ಆ ಒಂದು ಜುಡಿಷಿಯರಿಗೆ ಇಂಡೈರೆಕ್ಟಾಗಿ ಪವರ್ ಬರೋದು ಆರ್ಟಿಕಲ್ 13 ಕ್ಲಾಸ್ 2 ಆರ್ಟಿಕಲಿಂದ. ಜುಡಿಷಿಯಲ್ ರಿವ್ಯೂ ನೋಡಿ, ಇದು ಇಂಪಾರ್ಟೆಂಟು. ಜುಡಿಷಿಯಲ್ ರಿವ್ಯೂ ಇಸ್ ನಾಟ್ ಎಕ್ಸ್ಪ್ರೆಸ್ಲಿ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಅದು ಮೆನ್ಷನ್ ಆಗಿಲ್ಲ, ಅದನ್ನು ಇಂಪ್ಲೈ ಮಾಡ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಸಹ ನಿನ್ನೆ ನೋಡಿದ್ವಿ. ಇದಾದಮೇಲೆ 13 ಕ್ಲಾಸ್ 3 ಇಲ್ಲಿಂದ ನೋಡಬೇಕಿತ್ತಲ್ವಾ? 13 ಕ್ಲಾಸ್ 3 ಅಲ್ಲಿ ಏನೇನು ಬರುತ್ತೆ? ಲಾಸ್ಟಲ್ಲಿ ಇದನ್ನು ಹೇಳಿದ್ವಿ ಅನಿಸುತ್ತೆ. ಲಾ ಮತ್ತು ಲಾಸ್ ಇನ್ ಫೋರ್ಸ್. ಲಾ ಅಂತಂದ್ರೆ ಏನು? ಆರ್ಡಿನೆನ್ಸು, ಆರ್ಡರು, ಬೈ ಲಾಸು, ರೂಲ್ಸು, ರೆಗ್ಯುಲೇಷನ್, ನೋಟಿಫಿಕೇಷನ್ನು ಮತ್ತು ಎನಿ ಇನ್ಸ್ಟ್ರೂಮೆಂಟು ಹ್ಯಾವಿಂಗ್ ಫೋರ್ಸ್ ಆಫ್ ಲಾ, ಇದಿಷ್ಟು ಲಾ ಅಂತ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸು, ಸಬಾರ್ಡಿನೇಟ್ ಲೆಜಿಸ್ಲೇಷನ್ಸು ಎಲ್ಲ ಜುಡಿಷಿಯಲ್ ರಿವ್ಯೂ ಅಂಡರಲ್ಲಿ ಬರುತ್ತೆ. ಲಾಸ್ ಇನ್ ಫೋರ್ಸ್, ಲಾಸ್ ಇನ್ ಫೋರ್ಸ್ ಅಂತಂದರೆ ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡ್ತಾ ಇರ್ತಾರೆ. ರೆಡಿ ಮಾಡಬೇಕಾದ್ರೆ ಆವಾಗ 1950ಯಲ್ಲಿ ಯಾವುದಾದ್ರೂ ಒಂದು ಲೆಜಿಸ್ಲೇಚರು ಅಥವಾ ಅಥಾರಿಟಿ ಮೊದಲೇ ಕೆಲವು ಲಾಗಳನ್ನು ಪಾಸ್ ಮಾಡಿದರೆ ಆಲ್ರೆಡಿ ಅದು ಇನ್ ಫೋರ್ಸ್ ಅಂತಂದರೆ ಈಗ ಚಾಲ್ತಿಲಿ ಇರೋದು, ಅದಕ್ಕೆ ಸಂಬಂಧಪಟ್ಟಾಗಿರೋದು 13 ಕ್ಲಾಸ್ 3B. 3A ಅಂತಂದರೆ ಲಾ, ಹೊಸದಾಗಿ ಮಾಡಲಿಕ್ಕೆ ಹೊರಟಿರೋದು. 3B ಅಂತಂದರೆ ಆಲ್ರೆಡಿ ಇನ್ ಫೋರ್ಸ್, ಆಲ್ರೆಡಿ ಚಾಲ್ತಿಲಿರೋ ಲಾಗಳು. ಲಾಸ್ ಪಾಸ್ಡ್ ಬೈ ಎನಿ ಲೆಜಿಸ್ಲೇಚರ್ ಆರ್ ಅಥಾರಿಟಿ ಬಿಫೋರ್ ದಿ ಕಾನ್ಸ್ಟಿಟ್ಯೂಷನ್ಸ್ ಕಮೆನ್ಸ್ಮೆಂಟ್ ದಟ್ ಕಂಟಿನ್ಯೂ ದೇರ್ ಆಫ್ಟರ್. ಕಾನ್ಸ್ಟಿಟ್ಯೂಷನ್ ಬಂದ ಮೇಲೂ ಸಹ ಯಾವುದು ಕಂಟಿನ್ಯೂ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಕಂಟಿನ್ಯೂ ಆಗಬೇಕಂದ್ರೆ ಏನಿರಬೇಕು? FR ಜೊತೆ ಅದು ಅಲೈನ್ ಆಗಿರಬೇಕು. ಇಲ್ಲಿ ಬರುವಂಥ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂತಂದರೆ ಚಂಪಕಂ ದೊರೆರಾಜನ್ ಕೇಸ್. ಇಲ್ಲಿ ಒಂದು ಕಡೆ FR ಇದೆ, ಇನ್ನೊಂದು ಕಡೆ DPSP ಇದೆ. DPSP ಏನು ಅಂತಂದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ.
ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸರ್ಕಾರ ಏನು ಮಾಡಬೇಕು ಅಂತ ಹೇಳೋದು DPSP, ಹೇಗಿರಬಾರ್ದು ಸರ್ಕಾರ ಅಂತ ಹೇಳೋದು ಫಂಡಮೆಂಟಲ್ ರೈಟ್. ಅದಕ್ಕೆ ನಾವು ಪದೇ ಪದೇ ನೋಡ್ತಾ ಇರ್ತೇವೆ ಫಂಡಮೆಂಟಲ್ ರೈಟಲ್ಲಿ ಸ್ಟೇಟ್ ಶೆಲ್ ನಾಟ್ ಅಂತ ಪದೇ ಪದೇ ಬರ್ತಾ ಇರುತ್ತೆ. ಸ್ಟೇಟ್ ಏನು ಮಾಡಬೇಕು ಹಾಗಾದರೆ ಅದಕ್ಕೆ ನಿರ್ದೇಶನಗಳನ್ನು ಕೊಡೋದು ಈ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕನ್ನಡದಲ್ಲಿ ಕರಿತೇವಲ್ವಾ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ಕೇಸು 1951 ಬಂದಿರೋದು. 1950 ಕಾನ್ಸ್ಟಿಟ್ಯೂಷನ್ ಬಂತು, ನೆನಪಿರಲಿ. ನೆಕ್ಸ್ಟ್ ಇಯರೇ ಒಂದು ಕೇಸು ಬರುತ್ತೆ. ಅದರಿಂದಾಗಿಯೇ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋದು. ಅಂದರೆ ಆರ್ಟಿಕಲ್ 13 ಮತ್ತು ಪಾರ್ಲಿಮೆಂಟ್ ಪವರ್ ಇದ್ರ ಬಗ್ಗೆ ಇರೋದು. ಏನು ಕೇಸಲ್ಲಿ ಏನಾಗಿದೆ ಅಂತಂದರೆ, ಮದ್ರಾಸ್ ಗೌರ್ಮೆಂಟು 1951 ಒಂದು ಆರ್ಡ್ರನ್ನು ಇಶ್ಯೂ ಮಾಡುತ್ತೆ. ಏನು ಆರ್ಡರ್ ಅಂತಂದರೆ, ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟನ್ನು ರಿಸರ್ವ್ ಮಾಡಿರೋದು. ಯಾರಿಗೆ ಸೀಟ್ ರಿಸರ್ವ್ ಮಾಡೋದು? ಸ್ಕೆಡ್ಯೂಲ್ ಕಾಸ್ಟ್ ಮತ್ತು ಸ್ಕೆಡ್ಯೂಲ್ ಟ್ರೈಬ್ಸ್, SC ಮತ್ತು STಗಳಿಗೆ ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ರಿಸರ್ವ್ ಮಾಡಬೇಕು ಅಂತ ಅವರು ಒಂದು ಆರ್ಡ್ರನ್ನು ಇಶ್ಯೂ ಮಾಡ್ತಾರೆ. ಯಾಕೆ ಹಾಗೆ ಮಾಡಿದರು ಅಂತಂದರೆ, ಅವರು ಹಿಂದುಳಿದ ವರ್ಗಗಳಿರ್ಬೋದು ಅಥವಾ ಅಲ್ಪಸಂಖ್ಯಾತರು, ಸಾಮಾಜಿಕವಾಗಿ ಅವರನ್ನು ಉತ್ತೇಜಿಸಬೇಕು, ಸೋಷಿಯಲ್ ಜಸ್ಟಿಸ್ ಸಿಗಬೇಕು, ಅವರಿಗೂ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಅವರು ಈ ಒಂದು ಆರ್ಡರ್ನ ಇಶ್ಯೂ ಮಾಡ್ತಾರೆ, DPSPಯನ್ನು ಆಧಾರವಾಗಿ ಇಟ್ಕೊಂಡು. ಅಂದರೆ ಆ ಒಂದು ಲಾದಿಂದ ಎಜುಕೇಷನಲ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ಗಳು, ವೀಕರ್ ಸೆಕ್ಷನ್ದು ಪ್ರಮೋಟ್ ಆಗಬೇಕು ಅನ್ನೋದು ಅದರ ಉದ್ದೇಶ. ಈ ಕೇಸ್ಗಳನ್ನು ಇಷ್ಟು ಡೀಟೇಲಾಗಿ ಬರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳಿ. ಈಗ ಕೇಸಲ್ಲಿ ಏನಾಗ್ಬಿಡುತ್ತೆ, ಒಬ್ಬ ಬ್ರಾಹ್ಮಿನ್ ಸ್ಟೂಡೆಂಟ್ ಚಂಪಕಂ ದೊರೆರಾಜನ್ ಚಾಲೆಂಜ್ ಮಾಡ್ತಾರೆ ಇದನ್ನು. ಅಂದರೆ ಇವರು ಸ್ಟೂಡೆಂಟ್ ಅಂತಂದರೆ ಮಹಿಳಾ ವಿದ್ಯಾರ್ಥಿ, ಅಥವಾ ಅವರ ಒಂದು ಚಾಲೆಂಜ್ ಏನಂತಂದರೆ, ಆರ್ಟಿಕಲ್ಲು 15 ಕ್ಲಾಸ್ 1 ಇದೆ ಅಲ್ವಾ. 15 ಕ್ಲಾಸ್ 1 ಅಂತಂದರೆ ಏನನ್ನು ಪ್ರೊಹಿಬಿಟ್ ಮಾಡುತ್ತೆ ಆರ್ಟಿಕಲ್ 15 ಕ್ಲಾಸ್ 1? ಸ್ಟೇಟು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಯಾವುದ್ರ ಆಧಾರದ ಮೇಲೆ? ರಿಲಿಜನ್ನು, ರೇಸು, ಕಾಸ್ಟು, ಸೆಕ್ಸು, ಪ್ಲೇಸ್ ಆಫ್ ಬರ್ತು. ಇಲ್ಲಿ ಕಾಸ್ಟ್ ಅನ್ನೋದಿದೆ. ಆರ್ಟಿಕಲ್ 15 ಕ್ಲಾಸ್ 1 ಕಾಸ್ಟ್ ಇದೆ. ಕಾಸ್ಟ್ ಇದ್ದ ಮೇಲೆ ನೀವು ಇಲ್ಲಿ ಸ್ಕೆಡ್ಯೂಲ್ ಕಾಸ್ಟ್ಗಳಿಗೆ ಹೇಗೆ ಆ ಥರ ರಿಸರ್ವೇಷನ್ ಕೊಡ್ತೀರಾ ಅಂತ ಅವರು ಚಾಲೆಂಜ್ ಮಾಡ್ತಾರೆ. ಬ್ರಾಹ್ಮಿನ್ ಸ್ಟೂಡೆಂಟು ಕಮ್ಯುನಲ್ ರಿಸರ್ವೇಷನ್ ಆರ್ಡರನ್ನು ಚಾಲೆಂಜ್ ಮಾಡ್ತಾರೆ. ಈ ಒಂದು ರಿಸರ್ವೇಷನ್ನು ಆರ್ಟಿಕಲ್ 15 ಕ್ಲಾಸ್ 1 ವೈಲೇಟ್ ಮಾಡ್ತಾ ಇದೆ. ಯಾಕಂದರೆ 15 ಕ್ಲಾಸ್ 1 ಹೇಳೋದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅದರಲ್ಲೂ ಕಾಸ್ಟ್ ಅನ್ನೋದಿದೆ, ನೀವು ಕಾಸ್ಟ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದೀರಿ ಈಗ ಅಂತ ಅವರ ಒಂದು ವಾದ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ದ ರಿಸರ್ವೇಷನ್ ಆರ್ಡರ್ ವೈಲೇಟೆಡ್ ಆರ್ಟಿಕಲ್ 15 ಕ್ಲಾಸ್ 1 ಅಲ್ವಾ. ಸುಪ್ರೀಂ ಕೋರ್ಟ್ ಅವಾಗ ಏನು ಹೇಳೋದು? ಫಂಡಮೆಂಟಲ್ ರೈಟ್ ಅನ್ನೋದು ವೈಲೇಟ್ ಮಾಡ್ತಾ ಇದೆ. DPSP ಕ್ಯಾನಾಟ್ ಓವರ್ ರೈಡ್ ಆರ್ ಮಾಡಿಫೈ ಫಂಡಮೆಂಟಲ್ ರೈಟ್. DPSP ಅಂತ ಹೇಳಿಕೊಂಡು ನೀವು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡೋ ಹಾಗಿಲ್ಲ. ಫಂಡಮೆಂಟಲ್ ರೈಟ್ ಎಲ್ಲದಕ್ಕೂ ಇಂಪಾರ್ಟೆಂಟು, ಅದೇ ಮುಖ್ಯ ಅಂತ ಸುಪ್ರೀಂ ಕೋರ್ಟ್ ಆವಾಗ ಹೇಳುತ್ತೆ. ಮದ್ರಾಸ್ ಕಮ್ಯುನಲ್ ಗೌರ್ಮೆಂಟು ಮಾಡಿರುವಂಥ ಈ ಒಂದು ಆ್ಯಕ್ಟು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಆವಾಗ ಡಿಕ್ಲೇರ್ ಆಗುತ್ತೆ. ಕೇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಫಾರ್ಮಲ್ ಪ್ರಿವೆಲ್ಸ್ ಅಂತಂದರೆ, ಈ ಒಂದು ಕೇಸಿಂದ ಏನು ನಿರ್ಧಾರ ಆಗುತ್ತೆ ಅಂತಂದರೆ, ಒಂದು FR, ಇನ್ನೊಂದು ಕಡೆ DPSP, ಎರಡರಲ್ಲೂ ಕಾನ್ಫ್ಲಿಕ್ಟ್ ಬಂದಾಗ FR ಗೆಲ್ಲೋದು ಅಂತ ಈ ಕೇಸ್ನ ಮೂಲಕ ಗೊತ್ತಾಗುತ್ತೆ. ಆದರೆ ಇದು ಅಲ್ಲಿಗೆ ನಿಲ್ಲೋದಿಲ್ಲ. ಇಷ್ಟು ಮಾಡಿದಾಗ ಒಂದು ಪೊಲಿಟಿಕಲ್ ಮತ್ತು ಸೋಷಿಯಲ್ ಡಿಸ್ಕಂಟೆಂಟ್ ಕ್ರಿಯೇಟ್ ಆಗುತ್ತೆ. ಫಂಡಮೆಂಟಲ್ ರೈಟ್ ಅನ್ನೋದು ನಮಗಿರೋ ಹಕ್ಕು, ಸರ್ಕಾರಕ್ಕೆ ಅದರಿಂದ ರೆಸ್ಟ್ರಿಕ್ಷನ್ಸ್ ಆಗ್ತೇವೆ ನಾವು. ಆದರೆ ಇನ್ನೊಂದು ಕಡೆ DPSP ಇದೆ. ಈಗ DPSPಗೆ ಯಾವಾಗಲೂ ಈ ಥರ ನಾವು ಒಂದು ತಡೆ ಒಡ್ಡಿದ್ರೆ, ಅಥವಾ ಸ್ಟೇಟ್ಸ್ಗೆ ಯಾವುದೇ ಅಬಿಲಿಟಿನೇ ಕೊಡದೇ ಇದ್ದರೆ ಅಲ್ವಾ, ಒಂದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೂ ಆವಾಗ ಸರ್ಕಾರ ಮುಂದಾಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಪಾರ್ಲಿಮೆಂಟ್ ಏನು ಮಾಡುತ್ತೆ? ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತರುತ್ತೆ. ಯಾಕೆ ತಂದಿದ್ದು ಹೇಳಿ? DPSP ಇದೆ. DPSPಯಲ್ಲಿ ಇಂತಿಂಥ ಕ್ರಮಗಳನ್ನು ಮಾಡಬೇಕು ಅಂತ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಇದನ್ನು ಇಟ್ಟುಕೊಂಡು ಸರ್ಕಾರ ಏನಾದರೂ ಮಾಡುತ್ತೋ ಆವಾಗ ಯಾರಾದರೂ ಬಂದು ಇದು ನನ್ನ ಫಂಡಮೆಂಟಲ್ ರೈಟಿಗೆ ವೈಲೇಟ್ ಮಾಡ್ತಾ ಇದೆ ಅಂತ ಏನಾದರೂ ಚಾಲೆಂಜ್ ಮಾಡಿದರೆ, ಹಾಗೆ ಮಾಡಬಾರ್ದು ಅಂತ ಏನು ಮಾಡುತ್ತೆ, ಇಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಆರ್ಟಿಕಲ್ 15 ಕ್ಲಾಸ್ 4 ಇನ್ಸರ್ಟ್ ಮಾಡ್ತಾರೆ. ಏನಿದೆ ಆರ್ಟಿಕಲ್ 15 ಕ್ಲಾಸ್ 4 ಮುಂದೆ ನಾವು ನೋಡ್ತೇವೆ, ಆದರೆ ಈಗ ತಿಳಿದಿಟ್ಕೊಳ್ಳಿ. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್ ಪ್ರಿವೆಂಟ್ ದಿ ಸ್ಟೇಟ್
ಫ್ರಮ್ ಮೇಕಿಂಗ್ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಫಾರ್ ಆರ್ SC/ST. ಆರ್ಟಿಕಲ್ 15 ಕ್ಲಾಸ್ ಇದೆ, 15 ಕ್ಲಾಸ್ 1, 2, 3 ಅಂತಿದೆ. ಈ 15 ರೈಟ್ ಟು ಈಕ್ವಾಲಿಟಿ ಮತ್ತು ಇಲ್ಲಿ ರೈಟ್ ಟು ಎಜುಕೇಷನ್ನು ಮುಖ್ಯವಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಬರೋದು ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ. ಸ್ಟೇಟು ಒಂದು ವೇಳೆ SC/STಗಳ ಒಂದು ಒಳ್ಳೆಯದಕ್ಕೋಸ್ಕರ ಅವರ ಅಡ್ವಾನ್ಸ್ಮೆಂಟು ಸೋಷಿಯಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್ಗಳ ಅಡ್ವಾನ್ಸ್ಮೆಂಟಿಗೋಸ್ಕರ ಸರ್ಕಾರ ಏನಾದರೂ ಮಾಡಿದರೆ ಅದನ್ನು ಇಲ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಲ್ ಪ್ರಿವೆಂಟ್ ಸ್ಟೇಟ್ ಅಲ್ವಾ, ಸ್ಟೇಟ್ DPSP ಅಥವಾ ಈ ಒಂದು ರಿಸರ್ವೇಷನ್ ಪಾಲಿಸಿ ತಂದಿತ್ತಲ್ವಾ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಮೆಂಡ್ಮೆಂಟೇ ಮಾಡಿಬಿಡ್ತಾರೆ. ಆ ಅಮೆಂಡ್ಮೆಂಟಿಂದಾಗಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ರಿಸರ್ವೇಷನ್ ವ್ಯಾಲಿಡೇಟ್ ಆಗುತ್ತೆ SC ಮತ್ತು STಗಳಿಗೆ. ಆದರೆ ಈಗ ಇಶ್ಯೂ ಕ್ರಿಯೇಟ್ ಆಗೋದು, ಉದಾಹರಣೆಗೆ ಏನಾಯ್ತು, ಈಗ ಫಸ್ಟಿಗೆ ನೋಡಿದ್ವಿ ನಾವು, ಯಾವುದೇ ಒಂದು ಲಾ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಬಾರ್ದು. ಕೇಸ್ ಕ್ರಿಯೇಟ್ ಆಗೋದಲ್ಲಿ ಸ್ಟಾರ್ಟಿಂಗ್ ಆಗೋದಲ್ಲಿ ಚಂಪಕಂ ದೊರೈರಾಜನ್ ಕೇಸು. ಅವ್ರು ಹೇಳಿದ್ದೇನು, ನನ್ನ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಾ ಇದೆ, ನೀವು ರಿಸರ್ವೇಷನ್ ಮಾಡಿದ್ರಿ, ಕಾಸ್ಟ್ ಬೇಸಿಸ್ ಮೇಲೆ ನನಗೆ ತಾರತಮ್ಯ ಮಾಡಿದ್ರಿ ಅಂತ ಅವ್ರು ಹೇಳಿದರು. ಈಗ ಸ್ಟೇಟ್ ಏನು ಮಾಡ್ತು, ಸರ್ಕಾರ ಏನು ಮಾಡ್ತು, ಪಾರ್ಲಿಮೆಂಟು ಅಮೆಂಡ್ಮೆಂಟೇ ಮಾಡಿಬಿಡ್ತು. ಅಮೆಂಡ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಾಗ ಮಾಡಿದೆ, ಫಂಡಮೆಂಟಲ್ ರೈಟಿಗೆ ಮಾಡಿಬಿಟ್ಟಿದೆ ಅಲ್ವಾ, FRಗೆ ಸಂಬಂಧಪಟ್ಟ ಅಮೆಂಡ್ಮೆಂಟ್ ಮಾಡಿಬಿಟ್ಟಿದೆ. ಅಮೆಂಡ್ಮೆಂಟಲ್ಲಿ ಹೇಳಿರೋದೇನು, SC/STಗೋಸ್ಕರ ನಾವೇನೇ ಮಾಡಿದರೂ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ಆರ್ಟಿಕಲ್ಲು. ಈಗ ಮತ್ತೆ ಕಾನ್ಫ್ಲಿಕ್ಟ್ ಬರುತ್ತೆ, ಯಾಕಂದರೆ ಆರ್ಟಿಕಲ್ 13 ಕ್ಲಾಸ್ 2 ಹೇಳಿರೋದೇನು, ಸ್ಟೇಟ್ ಕೆನಾಟ್ ಮೇಕ್ ಎನಿ ಲಾ ದಟ್ ವೈಲೇಟ್ಸ್ FRನ ವೈಲೇಟ್ ಮಾಡಿದಾಗಿಲ್ವಾ. ಈಗ ಕಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ 13 ಕ್ಲಾಸ್ 2 ಹೇಳೋದು, ನೀವು ಅದನ್ನೇ ಈಗ ವೈಲೇಟ್ ಮಾಡ್ತಾ ಇದ್ದೀರಿ. ಬಟ್ ಪಾರ್ಲಿಮೆಂಟ್ ಅಮೆಂಡೆಡ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಟು ಎನೇಬಲ್ ರಿಸರ್ವೇಷನ್. ಈಗ ಹೊಸ ಕ್ವಶನ್ ಕ್ರಿಯೇಟ್ ಆಗುತ್ತೆ, ಹಾಗಾದರೆ ಲಾ ಅಂತ ಬಂದಿದೆಯಲ್ವಾ ಆರ್ಟಿಕಲ್ 13 ಕ್ಲಾಸ್ 2 ಅಂಡರಲ್ಲಿ, ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಹ ಬರುತ್ತಾ ಅನ್ನುವಂಥ ಒಂದು ಇಶ್ಯೂ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಅಮೆಂಡ್ಮೆಂಟ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಆರ್ಟಿಕಲ್ 13 ಕ್ಲಾಸ್ 4 ಆ್ಯಡ್ ಮಾಡ್ತಾರೆ. ಆಮೇಲೆ 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಆ್ಯಡ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಸಹ ಏನು ಇದರಲ್ಲಿ ಅಂಡರಲ್ಲಿ ಬರೋದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂಡರ್ ಆರ್ಟಿಕಲ್ 368, ನಾಟ್ ಲಾಸ್ ಅಂಡರ್ ಆರ್ಟಿಕಲ್ 13. ಆರ್ಟಿಕಲ್ 13 ನೋಡಿ, ಇಲ್ಲಿ ನೋಡಿ, ಲಾ ಅಂತಂದರೆ ಏನೇನು ಅಂತ ಇದೆ, ಆರ್ಡಿನೆನ್ಸು, ಆರ್ಡರು, ಬೈಲಾ, ರೂಲ್ಸು, ರೆಗ್ಯುಲೇಷನ್, ನೋಟಿಫಿಕೇಷನ್ನು, ಇದರ ಅಂಡರಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬರೋದಿಲ್ಲ ಅಂತ ಇನ್ನೊಂದು ಕ್ಲಾಸನ್ನು ಆ್ಯಡ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡಿ ಆವಾಗ ಅದನ್ನು ಅವರು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಮತ್ತೆ ಕ್ವಶನ್ ಬರುತ್ತೆ, ಹೌ ಕ್ಯಾನ್ ಪಾರ್ಲಿಮೆಂಟ್ ಮಾಡಿಫೈ ಆರ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಡಿಸ್ಪೈಟ್ ದಿ ಕ್ಲಿಯರ್ ಪ್ರೊಹಿಬಿಷನ್ ಅಂಡರ್ ಆರ್ಟಿಕಲ್ 13 ಕ್ಲಾಸ್ 2? ಈ ಥರ ಪದೇ ಪದೇ ಹೇಗೆ ಫಂಡಮೆಂಟಲ್ ರೈಟನ್ನು ಸಹ ಮಾಡಿಫೈ ಮಾಡುತ್ತೆ ಪಾರ್ಲಿಮೆಂಟು? ಯಾಕಂದರೆ 13 ಕ್ಲಾಸ್ 2 ಪದೇ ಮತ್ತೆ ಹೇಳುತ್ತೆ, ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಲಾ ವಿಚ್ ಟೇಕ್ಸ್ ಅವೇ ಆರ್ ಅಬ್ರಿಜಸ್ ಫಂಡಮೆಂಟಲ್ ರೈಟ್. ಈ ಆರ್ಟಿಕಲ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಪಾರ್ಲಿಮೆಂಟ್ ಏನು ಮಾಡಿಬಿಟ್ಟಿದೆ, ಮೊದಲನೇದು ಅಮೆಂಡ್ಮೆಂಟ್ ಮಾಡಿಬಿಟ್ಟಿದೆ 15 ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟು, ರಿಸರ್ವೇಷನ್ ಕೊಟ್ಟಿದೆ. ಅಂದರೆ ಫಂಡಮೆಂಟಲ್ ರೈಟನ್ನು ಮಾಡಿಫೈ ಮಾಡಿರೋ ಥರ ಇದು, ಹಾಗೆ ಮಾಡಬಾರ್ದು ಅಂತ ನೋಡಿದ್ವಿ. ಇದರಿಂದಾಗಿ ಕಾನ್ಸ್ಟಿಟ್ಯೂಷನ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಬೇರೆ ಬೇರೆ ಕೇಸ್ಗಳು ಬರುತ್ತೆ. ಮೊದಲನೇದು ಶಂಕರಿ ಪ್ರಸಾದ್ ದೇವ್ ಮತ್ತು ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಇಶ್ಯೂ ಏನು, ಈ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದು ಆರ್ಟಿಕಲ್ 13 ಕ್ಲಾಸ್ 2 ಅಂಡರಲ್ಲಿ ವಾಯ್ಡ್ ಅಂತ ಇವರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಆವಾಗ, ಇಲ್ಲ, ಪಾರ್ಲಿಮೆಂಟ್ಸ್ ಅಮೆಂಡಿಂಗ್ ಪವರ್ ಅಂಡರ್ ಆರ್ಟಿಕಲ್ 368 ಇಸ್ ಡಿಫರೆಂಟ್ ಫ್ರಮ್ ಆರ್ಡಿನರಿ ಲಾ ಮೇಕಿಂಗ್. ಆರ್ಡಿನರಿ ಲಾ ಮಾಡೋದು ಬೇರೆ, ಅಮೆಂಡ್ಮೆಂಟ್ ಮಾಡೋದು ಬೇರೆ. ಲಾ ಅಂತ ಇದೆಯಲ್ವಾ 13 ಕ್ಲಾಸ್ 2 ಅಂಡರಲ್ಲಿ, ಅದು ಆರ್ಡಿನರಿ ಲಾಗಳಿಗೆ ಮಾತ್ರ ಸಂಬಂಧಪಟ್ಟಿರೋದು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಿರೋದು ಇಲ್ಲ. ಹಾಗಾಗಿ ಫಸ್ಟ್ ಅಮೆಂಡ್ಮೆಂಟು ವ್ಯಾಲಿಡ್ ಅಂತ ಈ ಕೇಸ್ನಲ್ಲಿ ಹೇಳುತ್ತೆ, ಶಂಕರಿ ಪ್ರಸಾದ್ ದೇವ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಔಟ್ಕಮ್ ಏನು, ಪಾರ್ಲಿಮೆಂಟ್ ಕುಡ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದರಲ್ಲಿ ಬಂದಿರೋದು ಪಾರ್ಲಿಮೆಂಟ್ ಅಮೆಂಡ್ ಮಾಡಬಹುದು.
ಇನ್ನು ಗೋಲಕ್ನಾಥ್ ಮತ್ತು ಸ್ಟೇಟ್ ಆಫ್ ಪಂಜಾಬ್, ಇಲ್ಲೇನಾಗುತ್ತೆ, ಒಂದು 11 ಜಡ್ಜಸ್ಗಳ ಬೆಂಚನ್ನು ಕ್ರಿಯೇಟ್ ಮಾಡ್ತಾರೆ. ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಏನು ಹೇಳಿರ್ತಾರಲ್ಲ ಅದು ರಿವರ್ಸ್ ಆಗಿಬಿಡುತ್ತೆ. ಫಂಡಮೆಂಟಲ್ ರೈಟ್ಸ್ ಆರ್ ಟ್ರಾನ್ಸೆಂಡೆಂಟಲ್ ಆ್ಯಂಡ್ ಇಮ್ಯೂಟೇಬಲ್. ಇಲ್ಲಿ ಹೇಳಿರೋದೇನು, ಪಾರ್ಲಿಮೆಂಟಿನ ರೀಚ್ಗಿಂತ ಜಾಸ್ತಿ ದೊಡ್ಡದು ಫಂಡಮೆಂಟಲ್ ರೈಟ್. ಲಾ ಅಂತ ಬಂದಾಗ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಹ ಬರುತ್ತೆ ಅಂತ ಮತ್ತೆ ಹೇಳ್ತಾರೆ. ಇಲ್ಲಿ ಪಾರ್ಲಿಮೆಂಟ್ ಈ ಫಂಡಮೆಂಟಲ್ ರೈಟ್ಸ್ನ ಅಬ್ರಿಜ್ ಮಾಡಬಾರ್ದು, ಓನ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡಬಹುದು ಅದನ್ನು. ಯಾಕಂತಂದರೆ ಆರ್ಟಿಕಲ್ 368 ಪ್ರೊಸೀಜರನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಪಾರ್ಲಿಮೆಂಟಿಗೆ ಪವರ್ ಇದೆ ಅಂತ ಮೆನ್ಷನ್ ಮಾಡಲೇ ಇಲ್ಲ ಅನ್ನೋದನ್ನು ಕೋರ್ಟ್ ಇಲ್ಲಿ ಹೇಳುತ್ತೆ. ಈ ಒಂದು ಕೇಸ್ನಲ್ಲಿ ಪಾರ್ಲಿಮೆಂಟು ಫಂಡಮೆಂಟಲ್ ರೈಟನ್ನು ಅಮೆಂಡ್ ಮಾಡುವ ಪವರನ್ನೇ ಕಳ್ಕೊಂಡ್ಬಿಡುತ್ತೆ. ಯಾಕಂತಂದರೆ ಆರ್ಟಿಕಲ್ 368 ಮೊದಲು ಪವರನ್ನು ವರ್ಡ್ ಮೆನ್ಷನ್ ಆಗಿರಲಿಲ್ಲ, ಎಷ್ಟು ಪ್ರೊಸೀಜರ್ ಇತ್ತು. ಕೋರ್ಟ್ ಹೇಳಿರೋದೇನು, ಈ ಪ್ರೊಸೀಜರ್ ಕೊಟ್ಟಿರೋದು ನಿಮಗಲ್ಲ, ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಆವಾಗ ಅದು ಕಾನ್ಸ್ಟಿಟ್ಯೂಂಟ್ ಮಾಡ್ತಾ ಇದ್ರಲ್ವ, ಅವರಿಗಿರೋ ಪವರು ಅವರು ಮಾಡಿರುವಂಥ ಒಂದು ಕ್ಲಾಸ್ ಅಷ್ಟೇ. ನಿಮಗೆ ಪಾರ್ಲಿಮೆಂಟಿಗೆ ಈಗ ಯಾವ ಪವರು ಇಲ್ಲ ಅಮೆಂಡ್ ಮಾಡಲಿಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಅದಾದಮೇಲೆ ಆವಾಗ ನೋಡಿದ ಹಾಗೆ ಸುಪ್ರೀಂ ಕೋರ್ಟ್ ಇಷ್ಟು ಹೇಳಿದ್ಮೇಲೆ ಇಂದಿರಾ ಗಾಂಧಿ ಅವ್ರ ಗೌರ್ಮೆಂಟ್ ಇರುತ್ತೆ, ಅವ್ರು ಸುಮ್ಮನೆ ಇರೋದಿಲ್ಲ. ಅವ್ರೇನು ಮಾಡಿಬಿಡ್ತಾರೆ, ಮತ್ತೆ ನಮಗೆ ಪವರ್ ಬೇಕು ಅಂತ ಇನ್ನೊಂದು ಅಮೆಂಡ್ಮೆಂಟ್ ಟು ರೀಸ್ಟೋರ್ ಅಮೆಂಡಿಂಗ್ ಪವರ್. ಪಾರ್ಲಿಮೆಂಟ್ ಪಾಸ್ ದಿಸ್ ಅಮೆಂಡ್ಮೆಂಟ್ 24 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮತ್ತೆ ಹೊಸದಾಗಿ ತರ್ತಾರೆ. ಅದರಲ್ಲೇನು, ಆ ಒಂದು 368 ಇದೆಯಲ್ವಾ, ಆ ಒಂದು ಆರ್ಟಿಕಲನ್ನು ಅಮೆಂಡ್ಮೆಂಟ್ ಮಾಡೋದು. ಇಟ್ ಎಕ್ಸ್ಪ್ಲಿಸಿಟ್ಲಿ ಗೇವ್ ಪಾರ್ಲಿಮೆಂಟ್ ದ ಪವರ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್. ಈಗ ನೋಡಿ, ಇಷ್ಟು ದಿನ ಫಂಡಮೆಂಟಲ್ ರೈಟನ್ನು ಸಹ ಅದನ್ನು ವೈಲೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಅಮೆಂಡ್ ಮಾಡಬಾರ್ದು, ಅಬ್ರಿಜ್ ಮಾಡಬಾರ್ದು ಅಂತ ಇತ್ತು. ಆದರೆ ಈಗ ಆರ್ಟಿಕಲ್ 368 ಅಮೆಂಡ್ ಮಾಡಿ ಪಾರ್ಲಿಮೆಂಟಿಗೆ ಯಾವ ಪವರ್ ಬೇಕಾದರೂ ಇದೆ, ಯಾವುದನ್ನು ಬೇಕಾದರೂ ಅಮೆಂಡ್ ಮಾಡೋ ಪವರ್ ಇದೆ, ಅದರಲ್ಲಿ ಫಂಡಮೆಂಟಲ್ ರೈಟ್ ಸಹ ಬರುತ್ತೆ ಅಂತ ಹೇಳಿ ಆರ್ಟಿಕಲ್ 13 ಕ್ಲಾಸ್ 4 ಆ್ಯಡ್ ಮಾಡ್ತಾರೆ. 13 ಕ್ಲಾಸ್ 4 ಅಂತಂದರೆ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಲ್ ಅಪ್ಲೈ ಟು ಎನಿ ಅಮೆಂಡ್ಮೆಂಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಮೇಡ್ ಅಂಡರ್ ಆರ್ಟಿಕಲ್ 368. ಪರ್ಪಸ್ ಏನು, ಪ್ರೊಟೆಕ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಫ್ರಾಮ್ ಬೀಯಿಂಗ್ ಚಾಲೆಂಜ್ ಅಂಡರ್ ಆರ್ಟಿಕಲ್ 13. ಆರ್ಟಿಕಲ್ 13 ಇಟ್ಕೊಂಡು ನೀವು ಅಮೆಂಡ್ಮೆಂಟ್ಗಳನ್ನು ಚಾಲೆಂಜ್ ಮಾಡಬಾರ್ದು, ಅದನ್ನು ಮತ್ತೆ ಈ ಒಂದು 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಹೇಳ್ತಾರೆ. ಇದಾದಮೇಲೆ ಇಲ್ಲಿಗೆ ನಿಲ್ಲೋದಿಲ್ಲ ಕೇಸು. ಕೇಶವಾನಂದ ಭಾರತಿ ಕೇಸ್ ಅಂತ ಮತ್ತೆ ಬರುತ್ತೆ. ಅದರಲ್ಲಿ ಲಾರ್ಜೆಸ್ಟ್ ಎವರ್ ಬೆಂಚ್, 13 ಜಡ್ಜಸ್ಗಳ ಒಂದು ಬೆಂಚ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಈ ಥರ ನೀವು ಪಾರ್ಲಿಮೆಂಟು ಏನು ಬೇಕಾದರೂ ಅಮೆಂಡ್ಮೆಂಟ್ ಮಾಡ್ತಾ ಹೋದರೆ ಇಡೀ ಕಾನ್ಸ್ಟಿಟ್ಯೂಷನನ್ನೇ ಮುಂದೆ ಚೇಂಜ್ ಮಾಡಿಬಿಡ್ಬೋದು ನೀವು. ಕ್ಯಾನ್ ಪಾರ್ಲಿಮೆಂಟ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ತುಂಬ ಬೇರೆ ಬೇರೆ ಅಲ್ಲಿ ವರ್ಡಿಕ್ಟ್ ಬರುತ್ತೆ, ಅದರಲ್ಲಿ ಈ ಪ್ರಶ್ನೆ ಸಹ ಒಂದು. 24th ಅಮೆಂಡ್ಮೆಂಟ್ ಅಪ್ಹೆಲ್ಡ್ ಮಾಡ್ತಾರೆ ಇವರು. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ FR, ಆದರೆ ಆ ಪವರು ಅನ್ಲಿಮಿಟೆಡ್ ಅಲ್ಲ, ಇಟ್ ಇಸ್ ನಾಟ್ ಅನ್ಲಿಮಿಟೆಡ್. ಪಾರ್ಲಿಮೆಂಟ್ ಕೆನಾಟ್ ಅಲ್ಟರ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನೋದು ಇಲ್ಲಿ ಹುಟ್ಕೊಳ್ಳುತ್ತೆ. ಹಾಗಾದರೆ ಏನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತಂದರೆ, ಈಗ FR ಇದೆ, ಮತ್ತು ಜುಡಿಷಿಯಲ್ ರಿವ್ಯೂ, ಫೆಡರಲಿಸಮು, ಸೆಕ್ಯುಲರಿಸಮು, ಹಲವಾರು ಕಾನ್ಸೆಪ್ಟ್ಗಳಿದೆ. ಪಾರ್ಲಿಮೆಂಟಿಗೆ ಅಮೆಂಡ್ಮೆಂಟ್ ಮಾಡೋ ಪವರ್ ಇದೆ ಅಂತ ಈಗ ಇವತ್ತು FR ಅಮೆಂಡ್ ಮಾಡಿದರು, ಮುಂದೆ ಜುಡಿಷಿಯರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರೊವಿಷನ್ಗಳನ್ನು ಅಮೆಂಡ್ಮೆಂಟ್ ಮಾಡಿದರು, ಮುಂದೆ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟ ಹಾಗೆ ತನಗಿರೋ ಲಾಗಳನ್ನೇ ರೂಲ್ಸ್ಗಳನ್ನೇ ಅಮೆಂಡ್ಮೆಂಟ್ ಮಾಡಿಕೊಂಡ್ರು. ಈ ಥರ ಮಾಡ್ತಾ ಹೋದರೆ ನಮ್ಮ ಮೂಲ ಸಂವಿಧಾನದಲ್ಲಿ ಏನಿರುತ್ತೋ ಎಲ್ಲವನ್ನ ಬದಲಾಯಿಸಿಬಿಡ್ಬೋದು ಅಲ್ವಾ, ಆ ಥರ ಮಾಡ್ತಾ ಹೋದರೆ. ಹಾಗಾಗಿ ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು. ಆ ಪವರ್ ನಿಮಗೆ ಅನ್ಲಿಮಿಟೆಡ್ ಆಗಿ ನಾವು ಕೊಡೋದಿಲ್ಲ. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪ್ರೊವಿಷನ್ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಡಸ್ ನಾಟ್ ಡಿಸ್ಟ್ರಾಯ್ ಆರ್ ಡ್ಯಾಮೇಜ್ ದಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೀನ್. ಅದರಲ್ಲಿ ಏನೇನು ಬರುತ್ತೆ, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ನು, ರೂಲ್ ಆಫ್ ಲಾ, ಜುಡಿಷಿಯಲ್ ರಿವ್ಯೂ, ಸಪ್ರೇಷನ್ ಆಫ್ ಪವರ್ಸು, ಫೆಡರಲಿಸಮು, ಸೆಕ್ಯುಲರಿಸಮು, ಡೆಮೋಕ್ರಸಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಇಂಡಿಪೆಂಡೆನ್ಸ್ ಆಫ್ ದಿ ಜುಡಿಷಿಯರಿ, ಫಂಡಮೆಂಟಲ್ ರೈಟ್ಸ್, ಮತ್ತು ಬ್ಯಾಲೆನ್ಸ್ ಬಿಟ್ವೀನ್ ಪಾರ್ಟ್ 3, ಪಾರ್ಟ್ 4. ಇದು ಎಲ್ಲ ಮುಖ್ಯವಾಗಿ ಬರ್ತಾ ಹೋಗುತ್ತೆ. ನೀವು ಅಮೆಂಡ್ಮೆಂಟ್ ಮಾಡಿ ಪರವಾಗಿಲ್ಲ, ಆದರೆ ಬೇಸಿಕ್ ಸ್ಟ್ರಕ್ಚರಿಗೆ ಯಾವುದೇ ಹಾನಿ ಆಗಬಾರ್ದು. ಇದಾದಮೇಲೆ ಇಂದಿರಾ ಗಾಂಧಿ ರಾಜನಾರಾಯಣ್ ಕೇಸ್ ಅಂತ ಬರುತ್ತೆ. ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ಮತ್ತೆ ಬೇಸಿಕ್ ಸ್ಟ್ರಕ್ಚರನ್ನು ಹೇಳುತ್ತೆ. 39ನೇ ಅಮೆಂಡ್ಮೆಂಟ್ ಆಗಿತ್ತು, ಅದನ್ನು ಸ್ಟ್ರೈಕ್ ಡೌನ್ ಮಾಡುತ್ತೆ.
ಅದರಲ್ಲಿ ದಟ್ ಟ್ರೈ ಟು ಬಾರ್ ಜುಡಿಷಿಯಲ್ ರಿವ್ಯೂ. ಪಿ ಎಮ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಜುಡಿಷಿಯಲ್ ರಿವ್ಯೂ ಮಾಡಬಾರ್ದು ಅಥವಾ ಜುಡಿಷಿಯಲ್ ರಿವ್ಯೂ ಇರಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್, ಅದನ್ನು ಸುಪ್ರೀಂ ಕೋರ್ಟು ಅಲ್ಲಗಳೆಯುತ್ತೆ. ಇಲ್ಲ, ಜುಡಿಷಿಯಲ್ ರಿವ್ಯೂ ಅನ್ನೋದು ಬೇಸಿಕ್ ಸ್ಟ್ರಕ್ಚರಿನ ಒಂದು ಭಾಗ. ಮಿನರ್ವಾ ಮಿಲ್ಸ್ ಕೇಸ್ ಅಂತ ಬರುತ್ತೆ. ಫಂಡಮೆಂಟಲ್ ರೈಟು ಮತ್ತು DPSP ಇದು ಎರಡರ ನಡುವೆ ಸಾಮರಸ್ಯ ಇರಬೇಕು, ಅದು ಸಹ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳುತ್ತೆ. IR ಕೊಯ್ಲೋ ಮತ್ತು ಸ್ಟೇಟ್ ಆಫ್ ತಮಿಳ್ನಾಡು, ಇಲ್ಲಿ ಲಾಗಳನ್ನು 9th ಶೆಡ್ಯೂಲಲ್ಲಿ ಪ್ಲೇಸ್ ಮಾಡಿರ್ತಾರೆ. ಆರ್ ಆಲ್ಸೋ ಸಬ್ಜೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್ ರಿವ್ಯೂ. ನೀವು ಯಾನೇ ಮಾಡಿ ಅಂತ ಸುಪ್ರೀಂ ಕೋರ್ಟ್ ನೋಡಿ, ಏನೇ ಮಾಡಿದರೆ ನೀವೀಗ ನಾವು ಅದನ್ನು ಬೇಸಿಕ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡಿ ರಿವ್ಯೂ ಮಾಡ್ತೇವೆ ಅನ್ನುವ ಲೆವೆಲಿಗೆ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಈಗ ಸದ್ಯಕ್ಕೆ ಜನಹಿತ್ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ EWS ಕೇಸ್ನಲ್ಲೂ ಸಹ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಕಂಟಿನ್ಯೂ ಆಗ್ತಾ ಇದೆ. ಅದನ್ನು ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ನ ಅಲ್ಟಿಮೇಟ್ ಸೇಫ್ ಗಾರ್ಡ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಮೇಲ್ಗಡೆ ಇರುವಂಥ ಎಲ್ಲ ಕೇಸ್ಗಳನ್ನು ಬರ್ಕೊಳ್ಬೇಕು ಅಂತ ಇಲ್ಲ, ನೀವು ಆದರೆ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮೇನಾಗಿ ನೋಡ್ಕೊಂಡು ಹೋಗಿ, ಇಷ್ಟು ಹೊತ್ತು ಕೇಳಿದ್ದೆಲ್ಲ ಏನು ನಿಮಗೆ ಆ ಕಾನ್ಸೆಪ್ಟ್ ಗೊತ್ತಾಗಿರಲಿ ಅಂತ. ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗಿಲ್ಲ ಅಂತಂದರೆ ಜಸ್ಟು ಹೇಳಿದ್ದೇನೆ. ಆರ್ಟಿಕಲ್ 13 ಏನು ಹೇಳುತ್ತೆ? 13 ಕ್ಲಾಸ್ 1 ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಒಂದು ವೇಳೆ ಫಂಡಮೆಂಟಲ್ ರೈಟ್ ಜೊತೆ ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ಅದು ವಾಯ್ಡ್ ಅಂತ ಕನ್ಸಿಡರ್ ಆಗುತ್ತೆ. ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಲಾ ಆರ್ಟಿಕಲ್ 30 ಕ್ಲಾಸ್ 2 ಸ್ಟೇಟು ಯಾವುದೇ ಲಾಗಳನ್ನು ಮಾಡಬಾರ್ದು, FR ವೈಲೇಟ್ ಮಾಡೋದು. 13 ಕ್ಲಾಸ್ 3 ಲಾ ಅಂತಂದರೆ ಏನು ಡಿಫೈನ್ ಮಾಡುತ್ತೆ, ಆರ್ಡಿನೆನ್ಸು, ಆರ್ಡರು, ಬೈಲಾಗಳು ಇದೆಲ್ಲ ಬರುತ್ತೆ. 13 ಕ್ಲಾಸ್ 4 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳ ಬಗ್ಗೆ ಸಹ ಹೇಳುತ್ತೆ. ಈ ಅಮೆಂಡ್ಮೆಂಟ್ ಅನ್ನೋದು ಲಾ ಒಳಗಡೆ ಬರೋದಿಲ್ಲ. ಮತ್ತು ಅಮೆಂಡ್ಮೆಂಟ್ ಮಾಡಿದ್ರೂ ಸಹ ಬೇಸಿಕ್ ಸ್ಟ್ರಕ್ಚರ್ನ ತಲೆಯಲ್ಲಿ ಇಟ್ಕೊಳ್ಬೇಕು, ಅದನ್ನು ಕನ್ಸಿಡರ್ ಮಾಡಬೇಕು. ಲಿಮಿಟೆಡ್ ಅಂತಂದರೆ ಅನ್ಲಿಮಿಟೆಡ್ ಆಗಿ ಏನೇನೋ ಮಾಡಲಿಕ್ಕೆ ಆಗೋದಿಲ್ಲ ಪಾರ್ಲಿಮೆಂಟು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಕೇಸ್ಗಳೇನು? ಚಂಪಕಂ ದೊರೈರಾಜನ್, DPSP ಕೆನಾಟ್ ಓವರ್ ರೈಡ್ FR ಅಂತ ಹೇಳಿರ್ತಾರೆ. ಅದರಿಂದ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗುತ್ತೆ. ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಅಮೆಂಡ್ಮೆಂಟ್ಸ್ ಲಾ ಅಲ್ಲ, FR ಕ್ಯಾನ್ ಬಿ ಚೇಂಜ್ಡ್ ಅಂತ ಹೇಳ್ತಾರೆ ಅಲ್ವಾ, FR ಚೇಂಜ್ ಮಾಡ್ಬೋದು. ಗೋಲಕ್ನಾಥಲ್ಲಿ ಅಮೆಂಡ್ಮೆಂಟ್ಸು ಹೌದು ಲಾ, ಮತ್ತೆ ಉಲ್ಟಾ ಆಗುತ್ತೆ. ಇಲ್ಲಿ FR ಕಾಂಟ್ ಬಿ ಚೇಂಜ್ಡ್, ಫಂಡಮೆಂಟಲ್ ರೈಟನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬರೋದು ಕೇಶವಾನಂದ ಭಾರತಿ ಕೇಸು, FR ಕ್ಯಾನ್ ಬಿ ಚೇಂಜ್ಡ್ ಮತ್ತು ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ಧಕ್ಕೆ ಬರಬಾರ್ದು. ಮಿನರ್ವಾ ಮಿಲ್ಸಲ್ಲಿ ಎರಡರಲ್ಲೂ ಬ್ಯಾಲೆನ್ಸ್ ಇರಬೇಕು, DPSP FRಗಳಲ್ಲಿ ಬ್ಯಾಲೆನ್ಸ್ ಇರಬೇಕು. ಇಷ್ಟು ಕೇಸನ್ನು ನೀವು ಬರ್ಕೊಂಡ್ರೆ ಸಾಕು. ಮೇಲ್ಗಡೆ ಇರೋ ಕಥೆಯೆಲ್ಲ PDF ಆವಾಗವಾಗ ನೋಡ್ತಾ ಇರಿ, ಏನಾದರೂ ಮರ್ತು ಹೋದರೆ. ಅರ್ಥ ಆಗದೆ ಇದ್ದರೆ ಕೇಳಿ, ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂತಂದರೆ ಕೇಸ್ಗಳನ್ನು ಹೇಳಬೇಕಾದ್ರೆ ನಿಮಗೆ ಅದು ಗೊತ್ತಾಗಿದೆಯಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಒಂದು ಕೇಸ್ಗಳಿಂದ ಏನಾಯಿತು ಅನ್ನೋದು ಇಂಪಾರ್ಟೆಂಟ್. ಈ 2 ಟೇಬಲ್ಗಳನ್ನು ಬರೆದಿಟ್ಕೊಳ್ಳಿ, ಉಳಿದಿರೋದನ್ನು PDF ನೋಡಿ ಓದಿಟ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಯಾವುದಾದ್ರೂ ಇಲ್ಲಿ ಪಾಸ್ ಮಾಡಿರ್ತೇನೆ, ಅದಾದಮೇಲೆ ಮೇಲ್ಗಡೆ ಕೆಲವೊಂದು ಪಾಯಿಂಟ್ ಇದೆ, ಅದನ್ನು ನಾನು ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿರ್ತೇನೆ ಅದನ್ನು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಈ 2 ಬರ್ಕೊಂಡು ಪಾಸ್ ಮಾಡಿ. ಇನ್ನು ಮೇಲ್ಗಡೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಮೇಲ್ಗಡೆ ಇಷ್ಟರಲ್ಲಿ ಕೇಸ್ಗಳ ಬಗ್ಗೆ ಬರ್ಕೊಳ್ಳೋದು ಬೇಕಾಗೋದಿಲ್ಲ, ಕೇಸ್ಗಳದ್ದು ಏನು ಡಿಸಿಷನ್ ಬಂತು ಅದರಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಡಿಸಿಷನ್ನು ಬಂದ ಮೇಲೆ ಇಲ್ಲಿ 24th ಕೇಶವಾನಂದ ಭಾರತಿ, ಇಷ್ಟು ಪಾರ್ಟ್ ಬೇಸಿಕ್ ಸ್ಟ್ರಕ್ಚರ್ ಈ ಒಂದು ಕೇಸಿಂದು ಬರೆದಿಟ್ಕೊಳ್ಳಿ. ಮತ್ತೆ ಇದು ಬರ್ತಾ ಇರುತ್ತೆ, ಆದರೆ ಆವಾಗಲೂ ಸಹ ನಾವು ನೋಡ್ತೇವೆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ. ಈ ಪಾರ್ಟು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಮುಂದೆ ಮತ್ತೊಂದು ಸಾರಿ ಬಂದರೆ ಅವಾಗ ನೋಡೋಣ ಏನೇನು ಆಯಿತು ಇದರಲ್ಲಿ ಅನ್ನೋದು. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನು ಇಲ್ಲಿಂದ ಅಲ್ಲಿ ಇನ್ನೂ ಸಹ ಆ್ಯಡ್ ಆಗ್ತಾ ಹೋಗ್ಬೋದು. ಮುಂದೆ ಬೇಸಿಕ್ ಸ್ಟ್ರಕ್ಚರ್ ಇದು ಬರುತ್ತೆ ಅದು ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬೋದು. ಹಾಗಾಗಿ ಇಷ್ಟನ್ನು ನಾವು ಎಕ್ಸಾಂಪಲ್ ಆಗಿ ಬರ್ಕೊಂಡಿರ್ಬೋದು. ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪ್ರೊವಿಷನ್ ಇನ್ಕ್ಲೂಡಿಂಗ್ FR ಆ್ಯಸ್ ಲಾಂಗ್ ಆ್ಯಸ್ ಇಟ್ ಡಸ್ ನಾಟ್ ಡಿಸ್ಟ್ರಾಯ್ ಆರ್ ಡ್ಯಾಮೇಜ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಯಾವುದನ್ನು ಬೇಕಾದರೂ ಅಮೆಂಡ್ ಮಾಡಿ, ಆದರೆ ಬೇಸಿಕ್ ಸ್ಟ್ರಕ್ಚರಿಗೆ ಧಕ್ಕೆ ಆಗಬಾರ್ದು ಅನ್ನೋದು ಇಲ್ಲಿ ಹೇಳಿರುವಂಥ ಒಂದು ಅಂಶ. 13 ಆರ್ಟಿಕಲ್ 13 ಮುಗಿದಿದೆ. ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಟೆಲಿಗ್ರಾಮ್ನಲ್ಲಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇನ್ನು ಸಂಜೆ ನಮ್ಮದು ರಿವಿಷನ್ನು ಸ್ಟಾರ್ಟ್ ಆಗ್ತಾ ಇದೆ.
ಈವ್ನಿಂಗ್ ರಿವಿಷನ್ನಲ್ಲಿ ಅದಕ್ಕೆ ಸಹ ಜಾಯ್ನ್ ಆಗಬಹುದು. ಅಲ್ಲಿ ಪ್ರಿಮ್ಸಿಗೆ ಜಾಸ್ತಿ ಫೋಕಸ್ ಮಾಡಿ ಲಕ್ಷ್ಮೀಕಾಂತ್ ಮತ್ತು ಬೇರೆ ಬೇರೆ ವಿಷಯಗಳನ್ನು ಸಹ ನಾವು ನೋಡ್ತಾ ಹೋಗ್ತೇವೆ. ಅದಕ್ಕೆ ಜಾಯ್ನ್ ಆಗಬಹುದು ನೀವು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.